ನಮಸ್ಕಾರ ವಿದ್ಯಾರ್ಥಿಗಳೇ, KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಿದ್ದೀನಿ. ಕೆಲವೊಬ್ಬರಿಗೆ ಇದು ಖುಷಿ ವಿಚಾರ, ಕೆಲವೊಬ್ಬರಿಗೆ ಇದು ಬೇಸರದ ಸಂಗತಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ವಿಷಯ ಏನಂತ ನೋಡೋದಾಗಿದ್ದರೆ, ಸೊ KA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈಗಾಗಲೇ 11:15 ಸರಿಸುಮಾರು ಟ್ವಿಟರಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ನೋಡಿ. ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟಣೆಗೂ ಮುನ್ನ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಲು ಜುಲೈ 29 ಸಂಜೆ 5 ಗಂಟೆ ಕೊನೆಯಾಗಲಿದೆ. ಸೊ ಇದು ಅವ್ರದ್ದು ವೆಬ್ಸೈಟಲ್ಲಿ ಏನಂತ ಹೇಳಿದರೆ ಸಂಜೆ 6 ಗಂಟೆ ಅಂತ ತೋರಿಸ್ತಿದೆ, ಬಟ್ ಇಲ್ಲ 5 ಗಂಟೆ ಅಂತ ಇದೆ. ಇರಲಿ 5 ಗಂಟೆ ಅಂತಲೇ ಕನ್ಸಿಡರ್ ಮಾಡಿಕೊಳ್ಳಿ. ಸೊ ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ಕೋರ್ಸ್ ಅಥವಾ ಕಾಲೇಜುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಲು ಕೋರಲಾಗಿದೆ. ಆಯುರ್ವೇದ ಕೋರ್ಸ್ ಬಿಟ್ಟು ಉಳಿದ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ. ಓಕೆ, ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಹಾಗೆ ಮೊದಲ ಸುತ್ತಿನ ಆಯುರ್ವೇದ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲದ ಕಾರಣ ಮೊದಲ ಸುತ್ತಿನ ಸೀಟ್ ಹಂಚಿಕೆಯನ್ನು ಅದನ್ನು ಬಿಟ್ಟೇ ಮಾಡಲಾಗುತ್ತದೆ. ಎರಡನೇ ಸುತ್ತಿನ ಸೀಟು ಹಂಚಿಕೆ ಸಂದರ್ಭದಲ್ಲಿ ಆ ಕೋರ್ಸನ್ನು ಪರಿಗಣಿಸಲಾಗುತ್ತದೆ. ಸೊ ಏನಂತ ಹೇಳಿದರೆ, ಇವಾಗ ಅವರು ಫಸ್ಟ್ ರೌಂಡನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಆಯುರ್ವೇದ BAMSನ ಬಿಟ್ಟು ರಿಮೈನಿಂಗ್ ಕೋರ್ಸ್ನೆಲ್ಲ ಇಟ್ಕೊಂಡು ಫಸ್ಟ್ ರೌಂಡ್ನ ಮಾಡ್ತಾರೆ. ಸೊ ಸೆಕೆಂಡ್ ರೌಂಡ್ಗೆ BAMS ಆ್ಯಡ್ ಆಗುತ್ತೆ. ಸೊ ನಿಮಗೆ ಇವಾಗ ಏನಂತ ಹೇಳಿದರೆ, BAMSಗೆ ಸಂಬಂಧಪಟ್ಟಂತೆ ಯಾವುದೋ ಆಪ್ಷನ್ ಎಂಟ್ರಿ ಮಾಡಲಿಕ್ಕಾಗಲ್ಲ. ಸೊ ಅವರು ತಮ್ಮ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾರೆ. ಒನ್ಸ್ ನಿಮಗೆ ರಿಸಲ್ಟ್ ಬಂದಾದ ನಂತರ ಫಸ್ಟ್ ರೌಂಡದ್ದು, ಆವಾಗ ನಿಮಗೆ ಸೆಕೆಂಡ್ ರೌಂಡ್ ನಡೆಯುತ್ತಲ್ಲ, ಆವಾಗ ಜಸ್ಟ್ ಆಯುರ್ವೇದ ಸ್ಟೂಡೆಂಟ್ಸ್ಗಷ್ಟೇ, ಜಸ್ಟ್ ಫಾರ್ ಆಯುರ್ವೇದ ಸ್ಟೂಡೆಂಟ್ಸ್ಗಷ್ಟೇ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಇದು ನೆನಪಿರಲಿ, ಎಲ್ರಿಗೂ ಅಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಮಿಕ್ಕಿರುವಂಥ ಆಯುರ್ವೇದ ಕೋರ್ಸ್ ಬಿಟ್ಟು ಮಿಕ್ಕಿರುವಂಥವ್ರು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿನ ಮಾಡ್ಕೋಬೇಡಿ. 5 ಗಂಟೆ ಕ್ಲೋಸ್ ಅಂತ ಹೇಳಿದ್ದಾರೆ ಅವರು. ಎಕ್ಸ್ಟೆಂಡ್ ಆಗ್ಬೋದು, ಹಾಗೆ ಹೇಳಲಿಕ್ಕಾಗಲ್ಲ, ಬಟ್ ಎಲ್ಲರೂ ಮಾಡ್ಕೋಬೇಡಿ. ಹಾಗೆ ಯಾರ್ಯಾರು ಆಯುರ್ವೇದ ಕೋರ್ಸ್ನ ಪರ್ಸ್ಯೂ ಮಾಡಬೇಕಂತ ಇದ್ರೆ ಆಪ್ಷನ್ ಎಂಟ್ರಿ, ಸೊ ಅವರು ನಾನು ಆಯುರ್ವೇದನ ಮಾಡ್ತೀನಿ ಅಂತ ಇರೋರಷ್ಟೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಿಟ್ಟರೆ ಮಾಡ್ಬೋದು. ಇಲ್ಲ ನಾನು ಆಯುರ್ವೇದ ಯಾವುದಕ್ಕೂ ಬ್ಯಾಕಪ್ಗೆ ಬೇರೆ ಕೋರ್ಸ್ನ ಮಾಡಿರ್ತೀನಿ, MBBS ಆಗಲಿ BDS ಆಗಲಿ ಬೇರೆದು ಮಾಡಿರ್ತೀನಿ ಅಂತ ಹೇಳಿದರೆ ಅಂಥವರು ದಯವಿಟ್ಟು ಹೋಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನಿಮಗೇನು ಆಯುರ್ವೇದಕ್ಕೆ ಬಿಟ್ಟ ನಂತರ ಆವಾಗ ನೀವು ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಮ ಫಸ್ಟ್ ರೌಂಡಲ್ಲಿ ಈಗ ನೀವು ಯಾವುದನ್ನು ಈಗ ಎಂಟ್ರಿ ಮಾಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಅಲೌಟ್ ಆಗಿಬಿಟ್ರೆ ಅದನ್ನ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಆವಾಗ ಸೆಕೆಂಡ್ ರೌಂಡ್ಗೆ ಹೋದ ನಂತರ ಆಗಲೇ ನಿಮ್ಗೆ ಆಪ್ಷನ್ ಎಂಟ್ರಿ ಕೊಡ್ತಾರಲ್ಲ ಫಸ್ಟ್ ರೌಂಡಲ್ಲಿ, ಸೊ ಆಗ ನೀವು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಕಾಲೇಜ್ನ ಆ್ಯಡ್ ಮಾಡಿದರೆ, ಸೊ ನೆಕ್ಸ್ಟ್ ನಿಮ್ಗೆ ಅದನ್ನು ಪ್ರಯಾರಿಟಿ ಅದಕ್ಕೆ ಟಾಪ್ ಕೊಟ್ಟರೆ ನಿಮ್ಗೆ ಅದರಲ್ಲಿ ಅಲೌಟ್ ಆಗುತ್ತೆ. ಸೊ ಇನ್ ಕೇಸ್ ಅದರಲ್ಲೂ ನಿಮ್ಗೆ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಆಗಿಲ್ಲ ಅಂತ ಹೇಳಿದ್ರೆ ಬ್ಯಾಕಪ್ಗೆ ನೀವು ಯಾವ ಕೋರ್ಸ್ ಕೊಟ್ಟಿರ್ತೀರ ಅದರಲ್ಲಾದರೂ ಅಲೌಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಎಲ್ಲ ನಾನು ಪರ್ಫೆಕ್ಟಾಗಿ ಕ್ಲಿಯರ್ ಆಗಿದ್ದೀನಿ, ನಾನು ಆಯುರ್ವೇದನೇ ಎಂಟ್ರಿ ಮಾಡ್ತೀನಿ, ನಾನು ಬೇರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅಂಥವ್ರು ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಸೊ ಇದಾಗಿತ್ತು ವಿಷಯ. ಯಾವುದಕ್ಕೂ ಒಂದು ಸಲ ನೋಡ್ಕೊಳ್ಳಿ, ಲಾಸ್ಟ್ ಚಾನ್ಸು ಪ್ರತಿಯೊಂದು ವಿದ್ಯಾರ್ಥಿಗಳು ಅಷ್ಟೇ. ಆಪ್ಷನ್ ಎಂಟ್ರಿ ನಿಮ್ಮದು ಪ್ರಯಾರಿಟಿ ಚೇಂಜ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಡಿಲೀಟಲ್ಲಿ ಆ್ಯಡ್ ಆಗಲಿ ಯಾವುದೇ ಒಂದು ಮಾಡಿಫಿಕೇಷನ್ಸ್ ಮಾಡೋದಿದ್ರು ಇವತ್ತು 5 ಗಂಟೆ ಸಾಯಂಕಾಲ 5 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಅವಕಾಶ ಕೊಡಲ್ಲ. ಲಾಸ್ಟ್ ನಿಮ್ಗೊಂದು ಇದಂತಲೇ ಹೇಳ್ಬೋದು, ಕಾಲಾವಕಾಶ ಅಂತಲೇ ಹೇಳ್ಬೋದು. ಸೊ ಕ್ವಿಕ್ಕಾಗಿ ಏನೇ ಇದ್ರೂ ಮಾಡ್ಕೋಬಿಡಿ. ಇಷ್ಟ ಆಗಿತ್ತು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.